ನಾನಿವಾಗ ಹಿಂಗೆ ಓಡ್ತಾ ಇದ್ದೀನಿ ಅಂದರೆ, ಭೂಮಿ ನನ್ನ ಕಾಲು ಕೆಳಗಡೆ ಇದೆ ಅಂದರೆ ಅದಕ್ಕೆ ಕಾರಣ ಬಂದು ಗುರುತ್ವಾಕರ್ಷಣೆ. ಈ ಈಟಲ್ಲಿರೋ ಹುಡುಗ ಇಷ್ಟು ಸೀರಿಯಸ್ ಆಗಿ ಮಾತಾಡ್ತೀಯೇನೆಂದರೆ ಅದಕ್ಕೆ ಕಾರಣ ಬಂದು ಕಾಮ. ನನ್ನ ಮೇಲೆ ನಂಬಿಕೆ ಇಲ್ಲ ಅಂದರೆ ನೀವೇ ನೋಡಿ. ನನಗೂ ತಡ್ಕೊಳಕ್ಕಾಗ್ತಿಲ್ಲ ಕಣೆ. ನಮ್ಮ ಮನೇಲಿ ಟಾರ್ಚರ್ ಕೊಡ್ತಿದ್ದಾರೆ ಕಣೋ. ರೂಮಲ್ಲಿ ಒಬ್ಬಳೇ ಇರಬೇಡ, ಇದ್ರೂ ಡೋರ್ ಲಾಕ್ ಮಾಡ್ಕೋಬೇಡ. ಕಾಲೇಜಿಂದ ನಾನು ಬರೋದು 10 ನಿಮಿಷ ಲೇಟ್ ಆದರೆ ಸಾಕು, ಫೋನ್ ಮೇಲೆ ಫೋನ್ ಮಾಡ್ತಾರೆ. ನಾನು ಸ್ನಾನಕ್ಕೆ ರೆಸ್ಟ್ ರೂಮ್ಗೆ ಹೋದರೆ ಸಾಕು, ಫೋನ್ ತೊಗೊಂಡು ಚೆಕ್ ಮಾಡ್ತಾರೆ. ನಮ್ಮ ಅಪ್ಪ ಅಮ್ಮ ನನ್ನನ್ನು ಡೌಟ್ ಪಡ್ತಿದ್ದಾರೆ ಕಣೋ. ಟಾರ್ಚರ್ ತಡ್ಕೊಳಕ್ಕಾಗ್ತಿಲ್ಲ. ಐ ನೀಡ್ ಸಮ್ ಸ್ಪೇಸ್ ಕಣೋ. ವಿಶಾಲ್, ಇಲ್ಲೇನು ಮಾತಾಡೋದು ಬೇಡ. ಇಲ್ಲಿಂದ ಸೀದಾ ಮೆಜೆಸ್ಟಿಕ್ಗೆ ಹೋಗೋಣ. ಅಲ್ಲಿಂದ ಎಲ್ಲಿ ಹೋಗಬೇಕು ಅಂತ ಡಿಸೈಡ್ ಮಾಡೋಣ. ಇಲ್ಲ ವೇದ, ನಾನು ಬರಲ್ಲ. ಏನು ಹೇಳ್ತಿದ್ಯಾ? ಏನಾಯ್ತು? ಇದು ಯಾಕೋ ಸರಿ ಅನಿಸ್ತಿಲ್ಲ. ಬೇಡ ವೇದ. ಏನಾಯ್ತು ಸಡನ್ ಆಗಿ? ಹೇಳ್ತಿಲ್ವಾ, ಧೈರ್ಯ ಸಾಲ್ತಿಲ್ಲ, ಭಯ ಆಗ್ತಿದೆ. ನನಗೂ ಭಯ ಆಗ್ತಿದೆ, ಆದರೆ ಏನೂ ಮಾಡೋಕ್ಕಾಗಲ್ಲ. ಇವಾಗ ನಾವು ಡಿಸಿಷನ್ ತೊಗೊಂಡಾಗಿದೆ, ಫೇಸ್ ಮಾಡೋಣ ಬಾ. ನನಗೆ ಯಾಕೋ ಕರೆಕ್ಟ್ ಅನಿಸ್ತಿಲ್ಲ. ಬೇಡ ವೇದ. ಓ, ಇವಾಗ ಕರೆಕ್ಟ್ ಅಲ್ಲ ಬೇಡ ಅನ್ನಿಸ್ತಿರೋನು. ನಿನ್ನೆ ರಾತ್ರಿ ಏನಕ್ಕೆ ಒಪ್ಕೊಂಡೆ ಓಡೋಗಕ್ಕೆ? ನಿನ್ನೆ ನೈಟ್ ಏನೋ ಹೀಟ್ ಆಫ್ ದಿ ಮೂಮೆಂಟ್ ಹೇಳಿದೆ. ಹೀಟ್ ಆಫ್ ದ ಮೂಮೆಂಟಾ? ಅಟ್ಲೀಸ್ಟ್ ಬೆಳಗ್ಗೆನಾದ್ರೂ ಫೋನ್ ಮಾಡಿ ಹೇಳಬೇಕು ತಾನೇ ಬರಬೇಡ ಅಂತ. ಇವಾಗ ನಾನು ಬ್ಯಾಗಲ್ಲಿ ಬಟ್ಟೆ ಎಲ್ಲ ತಂದಿದ್ದೀನಿ. ಇವಾಗ ವಾಪಸ್ ಮನೆಗೆ ಹೋದ್ರೆ ಏನು ಅನ್ಕೊಳ್ಳಲ್ಲ. ಇದೇ ಐತಿರ್ದು. ಏಯ್ ಸೋಡಾ, ಏನೋ ನೋಡ್ತಾ ಇದ್ಯಾ? ಆಯ್ತು, ನಡೀಲಿ ನಡೀಲಿ. ಸುಮ್ಮನೆ ಹೋಗಲೇ, ಹೋಗ. ಏಯ್ ಅದೆಲ್ಲ ಬೇಡ ಇವಾಗ. ನನಗೆ ಓಡೋಗೋದು ಏನಕ್ಕೆ ಬೇಡ ಅಂತ ಒಂದು ಸ್ಟ್ರಾಂಗ್ ರೀಸನ್ ಹೇಳು. ಅಲ್ಲಿವರೆಗೂ ನಾನು ಹೋಗಲ್ಲ. ಹೇಳ್ತಿಲ್ವಾ, ಧೈರ್ಯ ಸಾಲ್ತಿಲ್ಲ, ಭಯ ಆಗ್ತಿದ್ಯಾ ಅಂತ. ಅಯ್ಯೋ ಲೋಫರ್, ಹುಡುಗಿಯಾಗಿ ನಾನೇ ಎಷ್ಟು ಧೈರ್ಯವಾಗಿದ್ದೀನಿ, ಗಂಡ್ಸಾಗಿ ನಿನ್ಗೇನೋ? ಯಾರು ನೋಡದೆ ಇರ್ಬೇಕಾದ್ರೆ ಮೈ ಮೇಲೆ ಕೈ ಹಾಕಕ್ಕೆ ಗಂಡಸ್ತನ ಬರುತ್ತೆ. ಎಲ್ಲರಿಗೂ ಕಾಣಿಸೋ ಥರ ಓಡೋಗಕ್ಕೆ ನಿಂಗೆ ಗಂಡಸ್ತನ ಬರಲ್ಲ ಅಲ್ವಾ? ಹೇಗಿದ್ರು ಮೀಸೆ ಬೋಳ್ಸ್ಕೊಂಡಿದ್ಯಾ? ನಮ್ಮಮ್ಮನ ಒಂದು ನೈಟಿ ಕೊಡ್ತೀನಿ, ಹಾಕ್ಕೊಂಡು. ಏಯ್, ಏನು ಸುಮ್ಮನಿದೆ ಅಂತ ಎಕ್ಸ್ಟ್ರಾ ಮಾತಾಡ್ತಿದ್ಯಾ? ಅಲ್ಲ, ಓಡೋಗೋಣ ಬಾ ಅಂದ ತಕ್ಷಣ ಹುಡ್ಸಿರೋ ಅಪ್ಪ ಮನೆ ಬಿಟ್ಟು ಓಡ್ ಬಂದಿದ್ಯಲ್ಲ, ಇದರಲ್ಲೇ ಗೊತ್ತಾಗುತ್ತೆ ಎಂತ ಸಾಚ ನೀನು ಅಂತ. ಏಯ್ ಏನು ಮಾಡ್ತಿದ್ಯಾ? ಛೇ, ನಮ್ಗೆ ಸಿಗೋರೆಲ್ಲ ಇಂಥವ್ರೆ. ಇವನನ್ನು ನಂಬ್ಕೊಂಡು ಬಂದಲ್ಲ, ಎಲ್ಲ ನನ್ನ ಕರ್ಮ. ಥೂ. ಹಾಯ್ ಸರ್. ಹಾಯ್ ಸರ್, ನಾನೇ ಕಾಲ್ ಮಾಡಿದ್ದು. ಅದೇನೋ ಫಿಲ್ಮ್ ಅಂತ ಹೇಳ್ದಂಗಿತ್ತು. ಹೌದು ಸರ್, ಶಾರ್ಟ್ ಫಿಲ್ಮ್ ಮಾಡೋಣ ಅಂದ್ಕೊಂಡಿದ್ದೀನಿ. ಅದಕ್ಕೆ ಸ್ಟೋರಿಗೋಸ್ಕರ ಹುಡುಕ್ತಿದ್ದೆ. ಅದಕ್ಕೆ ನಾನೇನು ಮಾಡಬೇಕಂತ? ಹೇಳ್ತೀನಿ. ಅವತ್ತು ರೋಡಲ್ಲಿ ನೀವು ನಿಮ್ಮ ಲವರ್ ಜೊತೆ ಜಗಳ ಆಡೋದನ್ನು ನೋಡಿದೆ. ಅವತ್ತೇ ಲಾಸ್ಟು ನಿಮ್ಮ ಲವ್ ಸ್ಟೋರಿ ಬ್ರೇಕಪ್ ಆಯ್ತಂತೆ, ನಿಜಾನಾ? ಹೌದು. ಸೊ ಈಗ ನನ್ನ ಸ್ಟೋರಿನ ಶಾರ್ಟ್ ಫಿಲ್ಮ್ ಮಾಡ್ಬೇಕು ಅಂದ್ಕೊಂಡಿದ್ದೀರಾ? ಹೌದು ಸರ್. ಸರ್, ಈಗ ನಾನು ನಿಮ್ಮ ನೋಡ್ಕೊಂಡು ಮಾತಾಡಬೇಕಾ ಇಲ್ಲ ಕ್ಯಾಮ್ರಾ ನೋಡ್ಕೊಂಡು ಮಾತಾಡಬೇಕಾ? ಸರ್, ನೀವೆಲ್ಲಿ ನೋಡ್ಕೊಂಡು ಹೇಳ್ತೀರಾ ಅನ್ನೋದು ಮುಖ್ಯ ಅಲ್ಲ, ಏನು ಹೇಳ್ತೀರಾ ಅನ್ನೋದು ಮುಖ್ಯ. ನನ್ನ ಅಥವಾ ಕ್ಯಾಮ್ರಾನ ಏನು ನೋಡ್ಕೊಂಡಾದರೂ ಹೇಳಿ. ಓಕೆ, ಇವಾಗ ಕ್ಯಾಮ್ರಾ ರೋಲಿಂಗಲ್ಲಿದೆ, ಮಾತಾಡಿ. ಓಕೆ ಸರ್, ಮೊದಲನೇದಾಗಿ ನಂಗೆ ವೇದ ತೊಡೆ ತುಂಬ ಇಷ್ಟ ಸರ್. ದಿನಕ್ಕೆ ಅಟ್ಲೀಸ್ಟ್ ಒಂದ್ಸಲ ಅಲ್ಲೂ ಅವ್ಳು ತೊಡೆ ಮುಡ್ತಿದ್ದೆ. ಏಯ್ ಕಟಿಟ್ ನೀವೇನು ಸರ್ ನಿಮ್ಮ ಲವ್ ಸ್ಟೋರಿ ಹೇಳಿ ಅಂದರೆ ತೊಡೆ ಅದು ಇದು ಅಂತಿದ್ದೀರಾ? ಇರಿ ಸರ್, ಹೇಳ್ತೀನಿ ನೀವು ಕ್ಯಾಮ್ರಾ ಆನ್ ಮಾಡಿ. ಸರ್, ನಾನು ವೇದನ ಪಟಾಯಿಸೋಕ್ಕೆ ಪಟ್ಟಿರೋ ಕಷ್ಟ ಕೇಳಿದ್ರೆ ಅದ್ರ ಮೇಲೆ ಒಂದು ಶಾರ್ಟ್ ಫಿಲ್ಮ್ ಮಾಡ್ತೀರಾ? ಅದು ಬೇಡ ಬಿಡಿ. ನಂದು ಅವಳದು 5 ವರ್ಷ ಲವ್ ಸ್ಟೋರಿ ಸರ್. ಯಾಕಂದರೆ ನಮ್ಮ ಥಿಂಕಿಂಗು ಇಷ್ಟಗಳು ತುಂಬ ಕಾಮನ್, ಮ್ಯೂಚುವಲ್ ಆಗಿತ್ತು. ಅದಕ್ಕೆ ನಮ್ಮದು ಲಾಂಗ್ ಟರ್ಮ್ ರಿಲೇಷನ್ಶಿಪ್. ಸರ್, ಈ ವೇದ ಹತ್ರ ಒಂದು ಪ್ರಾಬ್ಲಮ್ ಇದೆ. ಏನಪ್ಪ ಅಂದರೆ, ನಾನು ಅವ್ಳಿಗೆ ಅವಾಗವಾಗ ನಾನು ಅವಳನ್ನ ಎಷ್ಟು ಲವ್ ಮಾಡ್ತೀನಿ ಅಂತ ಪ್ರೂವ್ ಮಾಡಬೇಕಾಗುತ್ತೆ. ಏನಕ್ಕಂದರೆ ಅವಳಿಗೆ ಅವಾಗವಾಗ ನನ್ನ ಮೇಲೆ ಅಲ್ಲ, ಲವ್ ಮೇಲೆ ಇಂಟ್ರೆಸ್ಟ್ ಕಮ್ಮಿ ಆಗಿಬಿಡ್ತಿತ್ತು. ಹೀಗಿರ್ಬೇಕಾದ್ರೆ ಒಂದಿನ ನನಗೂ ಲವ್ ಮೇಲೆ ಇಂಟ್ರೆಸ್ಟ್ ಕಮ್ಮಿ ಆಗೋಯ್ತು. ಯಾಕಂದರೆ ಒಂದಿನ ನಾವಿಬ್ಬರು ಮೂವಿ ನೋಡೋಕ್ಕೆ ಮಲ್ಟಿಪ್ಲೆಕ್ಸ್ಗೆ ಹೋದ್ವಿ.
ಅಲ್ಲಿ ಅವಳಿಗೆ ಕೂತಿರ್ಬೇಕಾದ್ರೆ ನಂಗೆ ಅರ್ಜೆಂಟಾಗಿ ಟಾಯ್ಲೆಟ್ ಬಂತು. ಎದ್ದೋಗಿ ನಿಂತ್ಕೊಂಡು ಮಾಡೋದಂದ್ರೆ ಬರ್ತಾನೆ ಇಲ್ಲ. ಅವನಿಗೇನು ಅರ್ಥ ಆಯ್ತು ಅನಿಸುತ್ತೆ, ಅದಕ್ಕೆ ನಗ್ತಿದ್ದಾನೆ. ಅದು ಬಿಡಿ ಪರವಾಗಿಲ್ಲ. ನಾನಲ್ಲೇ ರೆಸ್ಟ್ ರೂಮಲ್ಲೇ ಸ್ವಲ್ಪ ಹೊತ್ತು ಕೂತ್ಕೊಂಡೆ. ಆ ಟೈಮಲ್ಲಿ ಒಂದೇ ಒಂದು ಯೋಚನೆ ಬಂತು ಸರ್, ಬೇಕಾ ಇದಲ್ಲ? ಅಲ್ಲ ಬೇಕಾ? ಈ ಥರ ಮಾಡೋದ್ರಿಂದ ಏನು ಸಿಕ್ತು ನನಗೆ? ಅದೇ ಲವ್ ಸ್ಟಾರ್ಟಿಂಗಲ್ಲಿ ಹೀಗೆ ಮಲ್ಟಿಪ್ಲೆಕ್ಸ್ ಬರ್ತಿದ್ವಿ. ಅವರ ಅಜ್ಜಿ ಆಡಿಲ್ ಹಾಕೋ ಎಸಿಗೆ ಸ್ಟಾರ್ಟಿಂಗಲ್ಲಿ ಅರ್ಜೆಂಟ್ ಆಗಿಬಿಡ್ತಿತ್ತು. ಆದರೆ ಅದು ಹೋಗ್ತಿರ್ಲಿಲ್ಲ. ಎಲ್ಲಿ ಅಮೂಲ್ಯವಾದ ಕ್ಷಣ ಮಿಸ್ ಮಾಡ್ತೀನಂತ ಲಾಸ್ಟ್ ತನಕ ಇರ್ತಿದ್ದೆ. ಹಬ್ಬ ಅಂದರೂ ಇಂಟರ್ವಲ್ ತನಕ ಅದು ತಡ್ಕೊಂಡಿರ್ತಿದ್ದೆ. ಆದರೆ ಇವಾಗ ನೋಡಿ ಸರ್, ಟಾಯ್ಲೆಟ್ ಕೂತ್ಕೊಂಡು ಯೋಚನೆ ಮಾಡ್ತಿದ್ದೀನಿ. ಅವಾಗಲೇ ನನ್ನ ಕೈಯಲ್ಲಿ ಮೊಬೈಲ್ ಇತ್ತು ಸರ್. ಹಾಗೆ ಸುಮ್ಮನೆ ಕ್ಯಾಲ್ಸಿ ಓಪನ್ ಮಾಡಿದೆ. ಹಬ್ಬ ಅಂದರೂ ನಾನು ಅವ್ರಿಗೆ ತಿಂಗಳಿಗೆ 2,000 ರೂಪಾಯಿ ಖರ್ಚು ಮಾಡಿದ್ದೀನಿ. ತಿಂಗಳಿಗೆ 2,000, 5 ವರ್ಷಕ್ಕೆ 60 ತಿಂಗಳು, 60 × 2,000 ಅಂದರೆ 1,20,000 ರೂಪಾಯಿ. ಹಾಗಂತ ಅವಳೆ ನಾನು ಖರ್ಚೇ ಮಾಡಿಲ್ಲ ಅಂತ ನಾನು ಹೇಳ್ತಿಲ್ಲ. ಈ ಬರ್ಡೇ ಗಿಫ್ಟು, ಮೂವಿ ಟಿಕೆಟು ಅವಳು ಮಾಡಿದ್ದಾಳೆ. ಒಂದು 20,000 ರೂಪಾಯಿ ಮೈನಸ್ ಮಾಡಿ, ಮಿಕ್ಕಿರೋದೆಷ್ಟು? 1,00,000. ಅಂದರೆ ನಾನು ಅವಳಿಗೆ 1,00,000 ಖರ್ಚು ಮಾಡಿದ್ದೀನಿ. ಅದೇ ಈ 1,00,000 ಯಾರಿಗಾದ್ರೂ ಸಾಲ ಕೊಟ್ಟಿದ್ದರೆ ಬರೋ ಬಡ್ಡಿ ದುಡ್ಡನ್ನೇ ತಿನ್ಕೊಂಡಿರ್ಬೋದಾಗಿತ್ತು. ಅದು ಬೇಡ, ಬಡ್ಡಿ ದುಡ್ಡು ತಿನ್ನಬಾರ್ದು. ಇದನ್ನೇ ನಾನು ಅದು ಫಿಕ್ಸ್ ಡೆಪಾಸಿಟ್ ಮಾಡಿದ್ದಿದ್ರೆ ಬೇಡ ಅಂದರೂ ತಿಂಗಳಿಗೆ ಇಂಟ್ರೆಸ್ಟ್ ಆ್ಯಡ್ ಆಗಿರೋದು. ಡಿಸೈಡ್ ಆಗಿಬಿಟ್ಟೆ ಸರ್, ಮುಚ್ಕೊಂಡು ಅವಳ ಜೊತೆ ಬ್ರೇಕಪ್ ಮಾಡಿಕೊಂಡು ನನ್ನ ಲೈಫ್ ಜೊತೆ ಕಾನ್ಸಂಟ್ರೇಟ್ ಮಾಡಿದ್ರೆ ಉದ್ಧಾರ ಆದರೆ ಅಂತ. ಇಲ್ಲಾಂದರೆ ಕೊನೆಯಲ್ಲಿ ಉಳಿಯೋದು ಅವಳ ತೊಡೆ ಮೇಲೆ ನನ್ನ ಕೈ, ನನ್ನ ತುಟಿ ಮೇಲೆ ಅವಳ ಲಿಪ್ಸ್ಟಿಕ್ ಅಷ್ಟೇ. ಯಾವಾಗ ಅವಳ ಜೊತೆ ಬ್ರೇಕಪ್ ಮಾಡ್ಕೋಬೇಕು ಅಂದ್ಕೊಂಡು ಹುಚ್ಚೆ ಬಂದ್ಬಿಡ್ತು ಸರ್. ಸರ್, ಬೇರೆಯವ್ರ ಸ್ಟೋರಿ ಕೇಳಲಿಕ್ಕೆ ಎಷ್ಟು ಚೆನ್ನಾಗಿರುತ್ತಲ್ಲ ಸರ್. ಇವಾಗ ನೆಕ್ಸ್ಟ್ ಇನ್ನೊಬ್ಬ ಬರ್ತಿದ್ದಾರೆ ನಿಶಾಂತ್ ಅಂತ, ಅವ್ರ ಸ್ಟೋರಿ ಹೇಳೋಕ್ಕೆ. ವಾಶ್ರೂಮ್ಗೆ ಹೋದೊಂದು ಟಾಯ್ಲೆಟ್ ಮಾಡಿದೆ ಯೋಚನೆ ಮಾಡ್ತಾನೆ ನೋಡಿ, ಅವನ್ನ ಕೇಳಿ ಲೈಫ್ ಅಂದರೆ ಏನಂತ ಹೇಳ್ತಾನೆ. ಹಲೋ ಸರ್. ಹಲೋ ಸರ್, ನನ್ನ ಹೆಸರು ನಿಶಾಂತ್ ಅಂತ. ಇವು ನಮ್ಮ ಅಸಿಸ್ಟೆಂಟ್ ಸರ್. ಲುಕಿಂಗ್ ಗುಡ್. ಕೈಗೊಂದು ರಿಮೋಟ್ ಕೊಟ್ಬಿಟ್ಟು ಎದುರುಗಡೆ 10 TV ಇಟ್ಬಿಟ್ಟು ಬರೀ 3 ಸರಿ ಇವತ್ತು ಬ್ಯಾಟ್ರಿ ರಿಮೋಟಲ್ಲಿ ಇಟ್ಬಿಟ್ಟು ಆನ್ ಮಾಡು ಅಂದರೆ ಏನು ಮಾಡ್ತೀರಾ ಸರ್? ಬೇರೆಯವ್ರ ಮೈಂಡ್ಸೆಟ್ ನಂಗೆ ಗೊತ್ತಿಲ್ಲ ಸರ್, ಬಟ್ ನನ್ನ ಮೈಂಡ್ಸೆಟ್ ಪ್ರಕಾರ ಇದು ಕೊಡೋ ಸೊಲ್ಯೂಷನ್ ಏನು ಗೊತ್ತಾ ಸರ್? ಕೈಯಲ್ಲಿರೋ ರಿಮೋಟ್ ಹೊಡೆದಾಕ್ಬಿಟ್ಟು ಒಂದೊಂದು TV ಹತ್ರ ಹೋಗಿ ಪವರ್ ಬಟನ್ ಆನ್ ಮಾಡ್ತೀನಿ. ಇದರ ಅರ್ಥ ನನ್ನ ಥಿಂಕಿಂಗ್ ಔಟ್ ಆಫ್ ಬಾಕ್ಸ್ ಇದೆಯೋ ಇಲ್ಲ ಔಟ್ ಆಫ್ ಪ್ಯಾಟ್ರನ್ ಇದೆಯೋ ನಂಗೆ ಗೊತ್ತಿಲ್ಲ. ನಂಗೆ ನಾರ್ಮಲ್ ಥಿಂಕಿಂಗ್ ಬರಲ್ಲ ಸರ್. ನಾನು ಇಂಜಿನಿಯರಿಂಗ್ ಡಿಸ್ಕಂಟಿನ್ಯೂ ಅಂದರೆ ಫೈನಲ್ ಎಕ್ಸಾಮ್ ಬರ್ದಿಲ್ಲ ಸರ್. ಕಾರಣ ಏನಪ್ಪ ಅಂದರೆ ನಾನು ಫಿಲಮ್ ಆ್ಯಕ್ಟರ್ ಆಗಬೇಕಂತ ತುಂಬ ಆಸೆ ಇತ್ತು. ಅದಕ್ಕೆ ಆವಾಗ ಆಡಿಷನ್ಸ್ ಅಟೆಂಡ್ ಮಾಡ್ತಾ ಇದ್ದೆ ಸರ್. ಒಂದು ಹೊಸ ಸೀರಿಯಲ್ ಆಡಿಷನ್ಗೆ ಹೋಗಿದ್ದೆ ಸರ್. ಅಲ್ಲಿ ಎಪಿಸೋಡ್ ಡೈರೆಕ್ಟ್ರು ಆಡಿಷನ್ ಮಾಡಿದ್ರು. ಐ ವಾಸ್ ಸೆಲೆಕ್ಟೆಡ್ ಅಂದರು. ಸರಿ, ನಾಳೆ ಮೈನ್ ಡೈರೆಕ್ಟರ್ ಬರ್ತಾರೆ, ಅವರು ಒಂದು ಆಡಿಷನ್ ಮಾಡ್ತಾರೆ, ದೆನ್ ಯು ವಿಲ್ ಬಿ ಸೆಲೆಕ್ಟೆಡ್ ಫಾರ್ ಲೀಡ್ ರೋಲ್ ಅಂದರು. ನಂಗೆ ಆಶ್ಚರ್ಯ ಆಯಿತು, ನಾನು ಹೆಂಗೆ ಗುರು ಸೆಲೆಕ್ಟ್ ಆದೆ ಅಂತ. ಒಂದು ದಿನ ಆ್ಯಕ್ಟಿಂಗ್ ಕ್ಲಾಸ್ಗೆ ಹೋಗಿಲ್ಲ ಸರ್. ಸರಿ ಅಂತ ಮನೆಗೆ ಬಂದೆ. ನೈಟ್ ಫುಲ್ಲು ಪ್ರಾಕ್ಟೀಸ್ ಮಾಡಿದೆ ಸರ್. ನೆಕ್ಸ್ಟ್ ದಿನ ನೋಡಿದ್ರೆ ಫೈನಲ್ ಎಕ್ಸಾಮ್ ಇತ್ತು. ನಾನು ಅದ್ರ ಕಡೆ ಕಾನ್ಸಂಟ್ರೇಟ್ ಮಾಡಿಲ್ಲ ಸರ್, ಫುಲ್ ಆ್ಯಕ್ಟಿಂಗ್ ಕಡೆನೆ. ಐ ವಾಸ್ ಫೀಲಿಂಗ್ ಲೈಕ್, ಓ ನಾಳೆ ನಂಗೆ ಲೀಡ್ ರೋಲ್ ಸಿಕ್ಬಿಡುತ್ತೆ, ಇನ್ಮೇಲೆ ಬರೀ ಆ್ಯಕ್ಟಿಂಗ್ ಕಡೆ ಕಾನ್ಸಂಟ್ರೇಟ್ ಮಾಡೋಣ ಅಂತ ಫುಲ್ ಎಕ್ಸೈಟ್ ಆಗಿಬಿಟ್ಟಿದೆ ಸರ್. ನೆಕ್ಸ್ಟ್ ದಿನ ಆಫೀಸಿಗೆ ಕರೆದ್ರು. ನಾನು ಹೋದೆ. ಆ ಮೈಂಡ್ ಡೈರೆಕ್ಟರ್ಲ್ಲ ಇದ್ರು. ಅಲ್ಲಿ ನೋಡಿದ್ರೆ ನನ್ನ ಮಾತ್ರ ಸೆಲೆಕ್ಟ್ ಮಾಡಿರಲಿಲ್ಲ, ನಂತರ 5 ಜನಕ್ಕೆ ಸೆಲೆಕ್ಟ್ ಮಾಡಿದ್ರು. ಇವತ್ತೇ ಫೈನಲ್ ಸೆಲೆಕ್ಷನ್ ಅಂತ ಹೇಳಿದ್ರು. ಒಂದು ಡೈಲಾಗ್ ಶೀಟ್ ಕೊಟ್ಟರು, 3 ಶೈಲಿ ಹೇಳು ಅಂತ ಹೇಳಿದ್ರು. ನಾನು 3 ಶೈಲಿ ಹೇಳಿದೆ. ಪಟ್ ಅಂತ ನೆಕ್ಸ್ಟ್ ಅಂತ ಸರ್ ನನ್ನ ಮೈಂಡ್ ಬ್ಲ್ಯಾಂಕ್ ಆಗೋಯ್ತು. ನನಗೆ ಗೊತ್ತಾಯ್ತು ಸರ್ ನಾನು ರಿಜೆಕ್ಟ್ ಆದ ಅಂತ. ಸೀದಾ ಅಲ್ಲಿಂದ ಬಸ್ ಹತ್ಕೊಂಡು ಬಂದ್ಬಿಟ್ಟೆ. ಯಾವುದೋ ಸ್ಟಾಪಲ್ಲಿ ಹೇಳಿದೆ ಸರ್. ಜಾಬಲ್ಲಿ 2 ರೂಪಾಯಿ ಇತ್ತು. ಸೀದಾ ಟಾಯ್ಲೆಟ್ಗೆ ಹೋದೆ ಸರ್. ಅತ್ತೆ ಸರ್, ನನ್ನ ಜೀವನ ಮೇಲೆ ಜಿಗುಪ್ಸೆ ಬಂದ್ಬಿಡ್ತು ಸರ್. ಏನು ಮಾಡಿದೆ ನಾನು? ನನ್ನ ಮೈಂಡ್ ಯಾಕೆ ನನ್ನ ಕಂಟ್ರೋಲರ್ ಇರಲಿಲ್ಲ? ಹೋಗಿ ಎಕ್ಸಾಮ್ ಬರೆಯೋದು ಬಿಟ್ಬಿಟ್ಟು ನಾನು ಯಾಕೆ ಇಲ್ಲಿ ಬಂದೆ? ನೆಕ್ಸ್ಟ್ ಯೋಚನೆ ಮಾಡೋಕ್ಕೂ ಭಯ ಆಗ್ಬಿಟ್ಟು ಮತ್ತೆ ಎಲ್ಲಿ ರಾಂಗ್ ಡಿಸಿಷನ್ ತೊಗೊಂಡ್ಬಿಡ್ತೀನೋ ಅಂತ ನಾವು ಅಪ್ಪಂಗೆ ಕಾಲ್ ಮಾಡಿದೆ. ನಡೆದಿದ್ದೆಲ್ಲ ಪಿನ್ ಟು ಪಿನ್ ಹೇಳಿದೆ ಸರ್. ನಾನು ಹೇಳಿದ್ದು ನೋಡಿ ನಾವು ಅಪ್ಪ ನಾನು ಏನು ಮಾಡ್ಕೊಂಬಿಡ್ತೀನೋ ಅಂತ ಇತ್ತೀಚೆಗೆ ಬಂದರು ಸರ್. ನಾನು ಮೆಟ್ರೋ ಸ್ಟೇಷನ್ಗಳೇ ಕೂತಿದ್ದೆ ಸರ್. ನಾವು ಅಪ್ಪ ಬಂದರು ಸರ್. ಏನೋ ಅಂತಾರೆ ನಂಗೆ ಧೈರ್ಯ ಬಂತು. ಬಂದವ್ರು ಏನೋ ಅಂದಿಲ್ಲ ಸರ್, ಎಕ್ಸಾಮ್ ಬರ್ದಿಲ್ಲ ತಾನೇ, ಬಿಡು ನೆಕ್ಸ್ಟ್ ವರ್ಷ ಬರ್ಕೊಂಡ್ರೆ ಆಯಿತು, ಅದಕ್ಕೆ ಯಾಕೆ ತಲೆ ಕೆಡಿಸ್ಕೊಂಡಿದ್ಯಾ, ಅಷ್ಟೇ ಸರ್ ಹೇಳಿದ್ದು. ಬ್ರೇಕಪ್ ವಾಸ್ ಇನ್ ದ ಫೈನಲ್ ಡಿಸಿಷನ್. ಅದ್ಯಾಕೋ ನಂಗೆ ಕನ್ವೇನ್ ಆಗ್ತಿರಲಿಲ್ಲ. ನನಗೆ ಇನ್ನೇನೋ ಬೇಕಿತ್ತು. ಲೈಕ್ ಐ ವಾಂಟೆಡ್ ಟು ಟೇಕ್ ರಿವೆಂಜ್ ಆನ್ ಹರ್. ಅದಿಂಗಪ್ಪ ಅಂದರೆ ಐ ಗಾಟ್ ಅ ಪ್ಲ್ಯಾನ್. ಏನಂದರೆ ಅವಳನ್ನ ಕರ್ಕೊಂಡು ಹೋಗೋದು, ಕ್ಲೀನ್ ಶೇವ್ ಮಾಡಿ ವಾಪಸ್ ಕರ್ಕೊಂಡ್ಬರೋದು. ಕ್ಲೀನ್ ಸೇವ್ ಅಂದರೆ ಏನು ಬೇಕಾದ್ರೆ ಅಂದ್ಕೊಳ್ಳಿ ಸರ್.
ಏನು ಬೇಕಾದರೂ. ಓಕೆ ಸರ್, ನಾನೊಂದು ಒಳ್ಳೆ ಚಾನ್ಸ್ ಬರಲಿ ಅಂತ ಕಾಯ್ತಿದ್ದೆ. ಆ ಚಾನ್ಸ್ ಬಂದೇ ಬಿಡ್ತು ನೋಡಿ. ಏನಾಯಿತು ಅಂದರೆ ಅವಳ ಮನೇಲಿ ಡೌಟ್ ಬಂತು ಅಂತ ಕಾಣುತ್ತೆ. ಅವಳು ಫೋನ್ ಚೆಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು, ಈ ರೂಲ್ಸ್ ರೆಗ್ಯುಲೇಷನ್ಸ್ ಎಲ್ಲ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅವಳು ನಂಗೆ ಹೇಳ್ತಾ ಇದ್ಲು. ನಾನು ಇದೊಂದು ಸಿಕ್ಕಿದ ಚಾನ್ಸ್ ಅಂದ್ಬಿಟ್ಟು ಸುಮ್ಮನೆ ಹಾಗೆ ಕ್ಯಾಶುವಲಾಗಿ ಕೇಳಿದೆ, ಓಡೋಗೋಣ ಅಂತ. ಅವಳು ಆ ಕಡೆ ಎಷ್ಟು ಅಂದಿಲ್ಲ, ನೋನು ಅಂದಿಲ್ಲ. ಸ್ವಲ್ಪ ದಿನ ಹೋಗಲಿ ನೋಡೋಣ ಅಂದ್ಲು, ನಾನು ಸುಮ್ಮನೆ. ಅದ್ರ ಬೆಳಿಗ್ಗೆ ಫೋನ್ ಮಾಡಿ ಹೇಳಿದ್ಲು, ನಿನ್ನೆ ಓಡೋಗೋಣ ಅಂದಲ್ಲ, ಬಾ ಹೋಗೋಣ, ಯಾವಾಗ ಹೇಳು ಅಂತ. ನನಗೆ ಶಾಕ್ ಆಯಿತು, ಏನಪ್ಪ ಇವಳು ಒಪ್ಕೊಂಡ್ಬಿಟ್ಲಲ್ಲ ಅಂತ. ನಾನು ಹೇಳಿದೆ, ಸ್ವಲ್ಪ ದಿನ ಆಗಲಿ ಪ್ಲ್ಯಾನ್ ಮಾಡಿ ಹೇಳ್ತೀನಿ ಕಣೆ. ಇಲ್ಲೊಂದು ವಿಷಯ ಏನಪ್ಪ ಅಂದರೆ, ಅವಳ ಪ್ರಕಾರ ಓಡೋಗೋದಂದರೆ ವಾಪಸ್ ಬರದೇ ಇರೋದು. ಆದರೆ ನನ್ನ ಪ್ರಕಾರ ಓಡೋಗೋದಂದರೆ ಹೋಗೋದು, ಕ್ಲೀನ್ ಶೇವ್ ಮಾಡಿ ವಾಪಸ್ ಕರ್ಕೊಂಬರೋದು. ಸೊ ದೇರ್ ವಾಸ್ ಅ ಪ್ಲ್ಯಾನ್. ನಮ್ಮಿಬ್ಬರಿಗೂ ಒಬ್ಳು ಕಾಮನ್ ಫ್ರೆಂಡ್ ಇದ್ಲು, ದಿವ್ಯಾ ಅಂತ. ಅವಳ ಮದುವೆ ಫಿಕ್ಸ್ ಆಗಿತ್ತು 2 days ಮೈಸೂರಲ್ಲಿ. ಸೊ ಮನೇಲಿ ಮದುವೆಗೆ ಹೋಗ್ತಿದ್ದೀವಿ ಅಂತ ಹೇಳೋಣ. ಹೇಗೂ 2 ದಿನ ನಮ್ಮ ವಿಷಯಕ್ಕೆ ಅವಳು ಬರಲ್ಲ. ಈ 2 ದಿನದಲ್ಲಿ ಎಲ್ಲಾದರೂ ದೂರ ಹೋಗ್ಬಿಡೋಣ. ಇದು ನಾನು ಅವಳಿಗೆ ಹೇಳಿದ ಪ್ಲ್ಯಾನು. ಆದರೆ ನನ್ನ ಹತ್ರ ಇದ್ದಿದ್ದ ಪ್ಲ್ಯಾನ್ ಏನು ಗೊತ್ತಾ? 2 ದಿನ ಎಲ್ಲಾದರೂ ದೂರ ಹೋಗಿ ಏನು ಬೇಕೋ ಎಲ್ಲ ಆಟ ಆಡಿ, ಆಮೇಲೆ ಈ ಮನೆಯವ್ರ ಬಗ್ಗೆ ಸೆಂಟಿಮೆಂಟ್ ಎಲ್ಲ ಕೊಡ್ದು ವಾಪಸ್ ಕರ್ಕೊಂಬರೋಣ ಅಂತ. ನಾಳೆ ಮದುವೆ, ನಾನು ಬ್ಯಾಗ್ ಪ್ಯಾಕ್ ಮಾಡ್ತಿದ್ದೆ. ಆಗ ಅವಳಿಗೆ ಒಂದು ಮೆಸೇಜ್ ಬಂತು. ಏನಂತ? ನಿನ್ನ ಜೊತೆ ಓಡೋಗೋದಕ್ಕೆ ನಮ್ಮ ಅಪ್ಪ ಅಮ್ಮನೇ ಬ್ಯಾಗ್ ಪ್ಯಾಕ್ ಮಾಡ್ತಿರೋದಂತ. ನಂಗೆ ಆ ಮೆಸೇಜ್ ಹೇಗೆ ಕನ್ವೆ ಆಯಿತು ಅಂದರೆ, ನಾಳೆ ನಾನು ಅವಳ ಅನುಭವಿಸೋಕ್ಕೆ ಅವಳ ಅಪ್ಪ ಅಮ್ಮನ ಅವಳ ಕೈ ಹಿಡಿದು ನನ್ನ ಹತ್ರ ಕರ್ಕೊಂಬರಂಗಿತ್ತು. ಅಲ್ಲ, ಅವಳವ್ರ ಅಪ್ಪ ಅಮ್ಮನ ಬಿಟ್ಟು ನನ್ನ ಹತ್ರ ಬರ್ತಿದ್ದಾಳಂದರೆ ಅವಳು ನನ್ನ ಅಷ್ಟು ಲವ್ ಮಾಡ್ತಾಳ. ಅದು ಬಿಡಿ, ಅಂಥ ಪ್ರೀತಿನ ಪಡೆಯೋ ಅರ್ಹತೆ ನನಗಿದೆಯಾ? ಇಲ್ಲ. ನಾನೇನೋ ಅವ್ಳಿಗೆ ಇಷ್ಟೊಂದು ದುಡ್ಡು ಖರ್ಚು ಮಾಡಿದೆ, ಅದ್ರ ಬದಲಾಗಿ ಏನೋ ಪಡ್ಕೋಬೇಕು ಅನ್ನೋ ಮೈಂಡ್ ಸೆಟ್ಟಲ್ಲಿ ನಾನಿದ್ದೀನಿ. ಇಲ್ಲ, ಇದು ತಪ್ಪು. ನಾನು 5 ವರ್ಷ ಪ್ರೀತಿ ಮಾಡಿ ಹುಡುಗಿಗೆ ಈ ಥರ ಮೋಸ ಮಾಡಬಾರ್ದು ಅಂದ್ಕೊಂಡೆ. ಅವತ್ತು ನಾನು ನಿಂತೆ, ಅದಕ್ಕೆ ಜಗಳ ಆಗಿದ್ದು, ಅದಕ್ಕೆ ಬ್ರೇಕಪ್ ಆಗಿದ್ದು. ಸರಿ ಸರ್, ನಿಮಗೆ ನಿಮ್ಮ ಯೋಚನೆ ತಪ್ಪಂತ ಅನಿಸ್ತು. ಹೆಂಗಿದ್ರು ಬ್ರೇಕಪ್ ಮಾಡ್ಕೊಳ್ಳೋಣ ಅಂತ ಡಿಸೈಡ್ ಆಗಿದ್ದೀರಾ. ನಾರ್ಮಲ್ ಟ್ರಿಪ್ ಥರನಾದರೂ 2 ದಿನ ಅವ್ರ ಜೊತೆ ಹೋಗಿದ್ರೆ ಲಾಸ್ಟ್ ಮೆಮೊರೀಸ್ ಆದರೂ ಇರ್ತಿತ್ತಾನೆ. ಸರಿ ಸರ್, ನಿಮ್ಮ ಪ್ರಕಾರ ನಾವು ನಾರ್ಮಲ್ ಟ್ರಿಪ್ಗೆ ಹೋದ್ವಿ ಅಂತ ಅಂದ್ಕೊಳ್ಳಿ. 1 ನೈಟ್ ನಾವು ಸ್ಟೇ ಮಾಡಬೇಕಾಗ್ತಿತ್ತಾ? 2 ರೂಮ್ ಅಂತೂ ನಾವು ದೇವ್ರಾಣೆ ಮಾಡ್ತಿರ್ಲಿಲ್ಲ. ಒಂದೇ ರೂಮು. ನನಗೆ 22 ವರ್ಷ, ಅವಳಿಗೆ 20 ವರ್ಷ. ಸಿಂಗಲ್ ರೂಮು. ದೇವ್ರಾಣೆ ನಾನಂತೂ ಸಾಚಾನೆ ಅಲ್ಲ. ಮಿಕ್ಕಿದ್ನ ನಾನು ನಿಮ್ಮ ಇಮ್ಯಾಜಿನೇಷನ್ ಬಿಡ್ತೀನಿ. ಇರುವೆನ ಹತ್ತಾಕೊಂಡೋಗಿ ಸಕ್ಕರೆ ಡಬ್ಬಲ್ಲಿ ಬಿಟ್ಟಂಗೆ ಆಗ್ತಿತ್ತು. ಅಫ್ಕೋರ್ಸ್ ಸೇಫ್ಟಿ ಮೆಜರ್ಸ್ ಏನೋ ಯೂಸ್ ಮಾಡಿರ್ತೀವಿ. ಬಟ್ ಡೆಫಿನೆಟ್ಲಿ ಶಿ ವುಡ್ ಹವ್ ಲಾಸ್ಟ್ ಅ ವೆಜಿನಿಟಿ. ನನ್ನ ಮೇಲೆ ಅಷ್ಟು ನಂಬಿಕೆ ಇದೆ. ಅವನೆಷ್ಟೇ ಕೆಟ್ಟವನಾಗಿರಲಿ, ಅವನು ಒಳ್ಳೆಯವನಾಗೋಕ್ಕೆ ದೇವ್ರೊಂದು ಚಾನ್ಸ್ ಕೊಡ್ತಾರೆ. ನಂಗೆ ಚಾನ್ಸ್ ಇತ್ತು ಸರ್. ಅವಳ ಅಜ್ಜಿ ಅವಳೇನಿದೆ ಇವತ್ತು ವರ್ಜಿನ್ ಆಗಿದ್ದಾಳಂದರೆ ಅದಕ್ಕೆ ನಾನೇ ಕಾರಣ ಸರ್, ನಾನೇ ಕಾರಣ. ಹಲೋ, ಇವಾಗ ಬಜಾರ್ ಚೆನ್ನಾಗಿ ಹೊಡಿತಾ ಇರ್ತಾನೆ, 1000 ಕೊಡ್ತೀನಿ, ಬೆಂಗಳೂರು ಆಡ್ತಾರ ಕೇಳು. ಲವ್, ನೀನೇನು ದೇವ್ರ ಚೆನ್ನೈ ಗೆಲ್ಲೋದು ಅನ್ನೋಕ್ಕೆ? ಪರವಾಗಿಲ್ಲ, ನಾನು ಬುಕ್ಕಿಲಿ ಕವರ್ ಮಾಡ್ಕೋತೀನಿ, ನೀನು ಬೆಂಗಳೂರು ಆಡ್ಸಪ್ಪ. ಇವಾಗ ಬುಕ್ಕಿಲಿ ಚೆನ್ನೈ ಫೇವ್ರೇಟ್ ಇದೆ, 2 ವಿಕೆಟ್ ಬಿದ್ದರೆ ಬೆಂಗಳೂರು ಫೇವ್ರೇಟ್ ಆಗುತ್ತೆ. ಅವಾಗ 80-90ಲಿ 10,000 ತಿಂದರೆ ಸಾಕು, ಯಾವ ಟೀಮ್ ಗೆದ್ರೂ ನಮ್ಗೆ ದುಡ್ಡು ಬರುತ್ತೆ. ಹಾಂ ಸರಿ ಕನ್ಫರ್ಮ್ ಮಾಡು. ನಾನು ನಿಮ್ಮನ್ನು ಮೇಯ್ನ್ ಇಲ್ಲಿ ಕರೆಸಿದ್ದೆ ಈ ಕಾರಣಕ್ಕೋಸ್ಕರ ಅಲ್ಲ. ಇಂಜಿನಿಯರಿಂಗ್ ಮಾಡಿ ಕ್ರಿಕೆಟ್ ಬೆಟ್ಟಿಂಗ್ ಆಡ್ತಿರಲ್ಲ, ಆ್ಯಸ್ ಎನ್ ಎಜುಕೇಟೆಡ್, ಶೇಮ್ ಆಗಲ್ವಾ ನಿಮಗೆ? ಶೇಮಾ? ಈ ವರ್ಡ್ ನೆನ್ಪಿಟ್ಕೊಳ್ಳಿ. ನಾನು ಮಿಸ್ ಮಾಡ್ಕೊಂಡ್ರೆ ಎಕ್ಸಾಮ್ ಬರೋಕ್ಕೆ 1 year ಬೇಕು. ಈ 1 year ಸುಮ್ಮನೆ ಮನೇಲಿ ಕೂತ್ಕೊಂಡು ಏನು ಮಾಡೋದು ಅಂತ ಜಾಬ್ ಸೇರಿಕೊಂಡೆ. ಮಲ್ಟಿಪ್ಲೆಕ್ಸಲ್ಲಿ ಪಾಪ್ಕಾರ್ನ್ ಟಿಕೆಟ್ ಇಶ್ಯೂ ಮಾಡೋದು ಸರ್. ಅಲ್ಲಿ ಒಂದು ಸಿನಿಮಾಗೆ 150 ರೂಪಾಯಿ ಟಿಕೆಟ್ ಇದೆ, 500 ರೂಪಾಯಿ ಟಿಕೆಟ್ ಇದೆ, 800 ರೂಪಾಯಿ ಟಿಕೆಟು ಇದೆ. 1 ಪಾಪ್ಕಾರ್ನ್ ಟಬ್ಗೆ 250 ರೂಪಾಯಿ ಚಾರ್ಜ್ ಮಾಡ್ತೀವಿ, 2 ಸಮೋಸಾಗೆ 80 ರೂಪಾಯಿ ಕಿತ್ಕೋತೀವಿ. ಅಲ್ಲಿ ನಾನು ಕೆಲಸ ಮಾಡ್ತಿರ್ಬೇಕಾರೆ ಗೌರ್ಮೆಂಟಿಂದ ಒಂದು ರೂಲ್ ಆಯಿತು, ಎಲ್ಲ ಟಿಕೆಟ್ ಪ್ರೈಸ್ 200 ರೂಪಾಯಿ ಮಾಡಬೇಕು ಅಂತ. ಬಟ್ ಯಾರೂ ಫಾಲೋ ಮಾಡಿಲ್ಲ ಸರ್. ಇದೆಲ್ಲದಕ್ಕಿಂತ ಇನ್ನೊಂದು ತಪ್ಪು ಕೆಲಸ ನಡೀತಾ ಇದೆ ಸರ್. ಕನ್ನಡ ಫಿಲಮ್ಗಳೇ ಆಗ್ತಾ ಇರಲಿಲ್ಲ. ಯಾವಾಗಲೂ ಒಂದ್ಸರಿ ಕನ್ನಡ ಪರ ಹೋರಾಟಗಾರರು ಬಂದಾಗ ಮಾತ್ರ ಆಗ್ತಿದ್ರು, ಅದು ಬರೀ 1 ವಾರ ಅಷ್ಟೇ. ಇಷ್ಟು ಓಪನ್ ಆಗಿ ಲೀಗಲಾಗಿ ಇಷ್ಟು ಫ್ರಾಡ್ ನಡೀತಾ ಇರ್ಬೇಕಾರೆ ಜಸ್ಟ್ ಇಮ್ಯಾಜಿನ್, ಎಷ್ಟೋ ದೊಡ್ಡ ಕಂಪ್ನಿಗಳಲ್ಲಿ, ಫ್ಯಾಕ್ಟ್ರಿಗಳಲ್ಲಿ ಗೊತ್ತಿಲ್ಲದೆ ಎಷ್ಟೋ ಫ್ರಾಡ್ ಕೆಲಸ ನಡೆಯುತ್ತೆ. ಅದನ್ನ ಯಾರು ಕೇಳಲ್ಲ, ಕೇಳಿದ್ರು ಅವ್ನು ಉಳಿಯಲ್ಲ. ನೀವು ನಂಗೆ ಕೇಳಿದ್ರಲ್ಲ ನಾಚಿಕೆ ಆಗಲ್ವಾ ಅಂತ, ಅವ್ರಿಗೆ ನಾಚಿಕೆ ಆಗಲ್ವಾ? ನಾನು ಆ ಮಲ್ಟಿಪ್ಲೆಕ್ಸಲ್ಲಿ ಕೆಲಸ ಮಾಡಿದ್ದೆ 1 ತಿಂಗಳು ಸರ್, 10,000 ರೂಪಾಯಿ ಕೊಟ್ಟರು. ಅದನ್ನ ನಿಯತ್ತೆ ಖರ್ಚು ಮಾಡೋಕ್ಕೆ ಮನಸ್ಸು ಬಂದಿಲ್ಲ ಸರ್. ಅದೇ ಟೈಮ್ಗೆ IPL ಸ್ಟಾರ್ಟ್ ಆಯಿತು. ಅವನ ಅಜ್ಜಿ ಫಸ್ಟ್ ಮ್ಯಾಚ್ಗೆ 10,000 ರೂಪಾಯಿ ಹಾಕ್ತೆ ಸರ್, ಗೆದ್ದೆ ಸರ್. 1 ಸರಿ ಅದು ರುಚಿ ನೋಡಿದ್ಮೇಲೆ ಮುಗೀತು. ಈ IPL ಅನ್ನು ಜೂಜಿ ಸರ್,
ದೊಡ್ಡ ದೊಡ್ಡ ವ್ಯಕ್ತಿಗಳೇ ಕೋಟಿ ಕೋಟಿ ಇನ್ವೆಸ್ಟ್ ಮಾಡಿ ಪ್ಲೇಯರ್ಸ್ನ ಕೊಂಡುಕೊಂಡು ಆಡಿಸ್ತಾರೆ. ಗೆದ್ರೆ ದುಡ್ಡು ಬರುತ್ತೆ, ಸೋತ್ರೆ ಹೋಗುತ್ತೆ. ಅವ್ರು ಮಾಡಿದ್ರೆ ಸರಿ, ನಾವು ಮಾಡಿದ್ರೆ ತಪ್ಪ? ಅಂದರೆ ನೀವು ಹೋಗ್ತಿರೋ ದಾರಿ ತಪ್ಪಲ್ವಾ? ತಪ್ಪಲ್ಲ ಸರ್. ಒಬ್ಬ ವ್ಯಕ್ತಿ ತನ್ನ ಖುಷಿಗೋಸ್ಕರ ಏನು ಮಾಡಿದ್ರು ತಪ್ಪಲ್ಲ. ಆದರೆ ಅವ್ನು ಮಾಡೋ ಕೆಲಸ ಇನ್ನೊಬ್ರು ಖುಷಿ ಕಿತ್ಕೊಂಡ್ರೆ ಅದು ತಪ್ಪು. ಕರೆಕ್ಟ್. ಮತ್ತು ನೀನು ಆಡೋ ಬೆಟ್ಟಿಂಗಲ್ಲಿ ನೀನು ಗೆದ್ದು ಅವ್ನು ಸೋತ್ರೆ ಅವ್ನ ಖುಷಿ ನೀನು ಕಿತ್ಕೊಂಡಂಗೆ ತಾನೆ. ಅದು ಆಟ ಸರ್. ಒಬ್ರು ಗೆಲ್ಬೇಕಂದ್ರೆ ಇನ್ನೊಬ್ರು ಸೋಲ್ಲೇಬೇಕು. ಅವನಿಗೂ ದುಡ್ಡು ಬೇಕು, ನನಗೂ ದುಡ್ಡು ಬೇಕು. ಪ್ರಕೃತಿ ನಿಯಮನೇ ಅದು ತಾನೇ. ಒಂದು ಜೀವ ಉಳಿಬೇಕಂದ್ರೆ ಇನ್ನೊಂದು ಜೀವ ಗಿವ್ ಅಪ್ ಮಾಡಲೇಬೇಕು. ಸರ್, ಒಂದಿನ ಒಂದು ಅನ್ನೋನ್ ನಂಬರಿಂದ ಥ್ಯಾಂಕ್ಸ್ ಅಂತ ಮೆಸೇಜ್ ಬಂತು. ಯಾರಪ್ಪ ಅಂತ ಟ್ರೂ ಕಾಲ್ ಹಾಕಿ ನೋಡಿದ್ರೆ ಗೊತ್ತಾಗಲಿಲ್ಲ. ಸರಿ ಅಂತ ನಂಬರ್ನ ಸೇವ್ ಮಾಡಿದೆ. ವಾಟ್ಸಪ್ಪಲ್ಲಿ ಅವ್ರ ಡಿ ಪಿ ನೋಡಿದೆ. ಯಾರು ಗೊತ್ತಾ ಸರ್? ವೇದ ಅವರ ಅಪ್ಪ ಅಮ್ಮ ಹೆಗಲ ಮೇಲೆ ಕೈ ಹಾಕಿ ನಗ್ತಾ ಇರೋ ಫೋಟೋ ಇತ್ತು. ತುಂಬ ಖುಷಿ ಆಯ್ತು ಸರ್. ಇನ್ನೊಂದು ಖುಷಿ ಏನು ಗೊತ್ತಾ ಸರ್? ಆ ಖುಷಿಗೆ ನಾನೇ ಕಾರಣ ಅಂತ ಗೊತ್ತಾಗಿ ಇನ್ನೂ ತುಂಬ ಖುಷಿ ಆಯಿತು. ಸರ್, ಜೀವನದಲ್ಲಿ 2 ಥರ ಬದುಕಿದೆ. ಒಂದು ಆಸೆಗಳನ್ನ ಬೆನ್ನತ್ತೋ ಬದುಕು, ಇನ್ನೊಂದು ಅನಿವಾರ್ಯತೆ ಬದುಕು. ಇವಾಗ ನೀವು ಡೈರೆಕ್ಟರ್ ಆಗಬೇಕಂತ ಆಸೆ ಇಟ್ಕೊಂಡಿದ್ದೀರಾ, ಅದಕ್ಕೋಸ್ಕರ ಕೆಲಸನೂ ಮಾಡ್ತಾ ಇದ್ದೀರಾ. ನಿಮ್ಮದು ಆಸೆಗಳನ್ನ ಬೆನ್ನತ್ತೋ ಬದುಕು. ಅನಿವಾರ್ಯತೆ ಬದುಕಂದ್ರೆ ಏನಂತ ಗೊತ್ತಾ ಸರ್? ನಂಬೇರೋದ್ರೊಬ್ಬರು ಆಂಟಿ ಇದ್ರು, ಸುಶೀಲಮ್ಮ ಅಂತ. ಅವ್ರಿಗೊಬ್ಬ ಮಗನೂ ಇದ್ದ. ರಿಯಲ್ ಎಸ್ಟೇಟ್ ಏನೋ ಮಾಡ್ಕೊಂಡಿದ್ದ. ರೀಸೆಂಟಾಗಿ ಎಂಗೇಜ್ಮೆಂಟ್ ಕೂಡ ಆಗಿತ್ತು ಸರ್. ಯಾವುದೋ ಸೈಟ್ ವಿಷಯಕ್ಕೆ ನಮ್ಮ ಏರಿಯಾ ಕಾರ್ಪೊರೇಟರ್ ತಮ್ಮ ಮರ್ಡರ್ ಮಾಡಿಬಿಟ್ಟ. ಏರಿಯಾದಲ್ಲಿರೋ ಎಲ್ಲರಿಗೂ ಗೊತ್ತು ಅವನೇ ಮರ್ಡರ್ ಮಾಡಿದ್ದು ಅಂತ. ಜೈಲಿಗೆ ಹೋದ. 1 ವಾರಕ್ಕೆ ಬೇಲ್ ತೊಗೊಂಡು ವಾಪಸ್ ಬಂದ. ನೆಕ್ಸ್ಟ್ ಕಾರ್ಪೊರೇಟ್ ಎಲೆಕ್ಷನ್ ಬಂತು ಸರ್. ಅದೇ ಪಕ್ಷಕ್ಕೆ ಸುಶೀಲಮ್ಮ ಕೆಲಸ ಮಾಡ್ತಿದ್ರು, ಕ್ಯಾನ್ವಾಸ್ ಕೂಡ ಮಾಡಿದ್ರು. ಹಿಂಗೆ ಒಂದಿನ ನಮ್ಮ ಮನೆಗೆ ಬಂದ್ರಿ ಸರ್. ನಾನು ಕೇಳಿದೆ, ಏನಂಟಿ ನಿಮ್ಮ ಮಗನ ಸಾಯಿಸಿರೋ ಪಕ್ಷಕ್ಕೆ ಹೋಗಿ ಸಪೋರ್ಟ್ ಮಾಡ್ತಾ ಇದ್ದಾರಲ್ಲ ಅಂತ. ಅವ್ರು ಹೇಳಿದ ಒಂದೇ ಮಾತು, ಸತ್ತಿರೋ ಮಗ ಅಂತೂ ವಾಪಸ್ ಬರಲ್ಲ, ಅಟ್ಲೀಸ್ಟ್ ಬದುಕಕ್ಕೆ ಏನೋ ಒಂದು ದಾರಿ ಆಗಬೇಕಲ್ಲಪ್ಪ ಅಂತ ಹೇಳಿದ್ರು. ನಾನು ಕೇಳಬಾರ್ದು ಅಂದ್ಕೊಂಡಿದ್ದೆ ಸರ್, ಆದರೂ ಕೇಳಿದೆ. ಎಷ್ಟು ಕೊಟ್ರು ಆಂಟಿ ಅಂತ ಕೇಳಿದೆ. ಅವ್ರು ಹೇಳಿದ ಒಂದೇ ಮಾತು, ಏನೋ ಹೊಟ್ಟೆ ತುಂಬಿಕೊಳ್ಳೋಷ್ಟು ಕೊಟ್ರಪ್ಪ ಅಂತ ಹೇಳಿದರು. ಇದು ಅನಿವಾರ್ಯತೆ ಬದುಕು ಸರ್. ನಂಗೆ ಬೇಕಾದರೂ ನಂಗೆ ಸಿಕ್ಕಿರಲಿಲ್ಲ, ಆದರೂ ನಂಗೆ ಖುಷಿಯಾಗಿದ್ದೆ. ಈ ಪ್ರಪಂಚದಲ್ಲಿ ಎಷ್ಟೋ ಜನಕ್ಕೆ ಅವ್ರು ಬೇಕಾದವ್ರು ಸಿಕ್ಕಿರಲ್ಲ, ಆದರೂ ಅನಿವಾರ್ಯತೆಯಿಂದ ಬದುಕು ನಡೆಸ್ತಾ ಇರ್ತಾರೆ. ಅಂಥವರಿಗೆ ಈ ಫ್ರಸ್ಟ್ರೇಷನ್ ಜಾಸ್ತಿ ಇರುತ್ತೆ. ಫಾರ್ ಎಕ್ಸಾಂಪಲ್, ಈ ಕಾಮನ್ ಮ್ಯಾನ್ಗಳು ಅವ್ರಿಗೆ ಒಳ್ಳೇದಾಗುತ್ತೋ ಕೆಟ್ಟದಾಗುತ್ತೋ ಅನ್ನೋದಕ್ಕಿಂತ ಅದರಿಂದ ಅವ್ರಿಗೆ ಲಾಭ ಇದೆಯೋ ಲಾಭ ಇಲ್ವೋ ಅನ್ನೋದನ್ನ ನೋಡ್ತಾರೆ. ಅದು ಒಳ್ಳೇದಾಗಿದ್ರು ಅದರಿಂದ ಲಾಭ ಇಲ್ಲ ಅಂದರೆ ಅದನ್ನು ಮಾಡೋದೇ ಇಲ್ಲ. ಆದರೆ ಅದು ಕೆಟ್ಟದಾಗಿದ್ರು ಅದರಿಂದ ಲಾಭ ಇದೆ ಅಂದರೆ ಖಂಡಿತ ಮಾಡ್ತಾರೆ. ಈ ಮನುಷ್ಯ ಅನ್ನೋ ಪ್ರಾಣಿ ಅವ್ನು ಖುಷಿಯಾಗಿದ್ದಾಗ ಮಾತ್ರ ಪರಿಕಲ್ಪನೆಯಿಂದ he'll go with ethics, he'll go with values, he'll go with morals. ಪಕ್ಕದಲ್ಲಿರೋ ಜೀವನ ಖುಷಿಯಾಗಿರ್ಬೇಕಂತ ಬಯಸ್ತಾನೆ, ಅದಕ್ಕೂ ಜೀವ ಇದೆ ಅಂತ ಅರ್ಥ ಮಾಡ್ಕೊಳ್ತಾನೆ. ಅದೇ ಅವನಿಗೆ ಕಷ್ಟ ಬಂದಾಗ ಬೇರೆಯವ್ರ ಜೀವನ ಕಿತ್ಕೊಂಡಾದ್ರೂ ಸರಿ, ತಾನು ಬದುಕಬೇಕು, ತಾನು ಬದುಕೋಕ್ಕೋಸ್ಕರ ಏನು ಬೇಕಾದರೂ ಮಾಡ್ತೀನಿ, ಎಷ್ಟು ದೂರ ಬೇಕಾದ್ರೂ ಓಡ್ತೀನಿ ಅಂತ ಓಡ್ತಾನೆ. ಓಡ್ತಾ ಓಡ್ತಾ ತನ್ನ ಕಣ್ಮುಂದೆ ಇರೋ ಜೀವನನ ಬಿಟ್ಬಿಟ್ಟು ತಾನು ಕಂಡಂಥ ಕನಸಿನ ಜೀವನನ ಹುಡ್ಕೊಂಡು ಹೋಗ್ತಾ ಇರ್ತಾನೆ. ಒಂದಿನ ಅವನ ಕನಸಿನ ಜೀವನ ಕಾಣಿಸುತ್ತೆ, ಅದನ್ನು ಕೊಂಡು ತುಂಬ ಎತ್ತರ ಬೆಳೀತಾನೆ. ಆದರೆ ಅವ್ನಿಗೆ ಆ ಜಾಗದಲ್ಲಿ ನಿಂತು ಅರ್ಥ ಆಗೋದೇನಪ್ಪ ಅಂದರೆ, ತಾನು ಎಷ್ಟೇ ಮೇಲೆ ಹೋದರೂ ಒಂದಲ್ಲ ಒಂದಿನ ಕೆಳಗೆ ಇಳಿಲೇಬೇಕು ಅನ್ನೋ ಸತ್ಯ.